ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಪೆಷಲಾಗಿ ಹೋಟೆಲ್ ಸ್ಟೈಲ್ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲೇ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ನಾನು ಖಾರ ಬುಂದಿ ಹಾಕಿದ್ದೀನಿ. ಅದು ಹಾಕೊಂಡ್ಮೇಲೆ ಇನ್ನೂ ಟೇಸ್ಟ್ ಡಬಲ್ ಆಯಿತು. ಸೊ ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಹಾಗೆ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಬಿಸಿಬೇಳೆಬಾತು, ಖಾರ ಪೊಂಗಲ್ಲು ತಿಂದು ಬೋರ್ ಆಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ತುಂಬ ಸಖತ್ತಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಕೂಡ ಆಗುತ್ತೆ. ಈ ಹೋಟೆಲ್ ಸ್ಟೈಲಲ್ಲಿ, ಹೋಟೆಲಲ್ಲಿ ಯಾರೆಲ್ಲ ತಿಂದಿದ್ದೀರ ದಾಲ್ ಕಿಚಡಿ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ದಾಲ್ ಕಿಚಡಿ. ಆಮೇಲೆ ಇನ್ನೂ ಒಂದು ಕಿಚಡಿ ತೊಗೋತೀನಿ ಆವಾಗವಾಗ, ಬಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ನಾರ್ಮಲ್ ಅಕ್ಕಿ ಆದರೂ ತೊಗೋಬೋದು ಅಥವಾ ರೇಷನ್ ಅಕ್ಕಿ ಆದರೂ ತೊಗೋಬೋದು. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಹೆಸರು ಬೇಳೆ ಹಾಕಿದ್ದೀನಿ. ಸೊ ಅದು ಕೂಡ 1:1 ಸಮ ಪ್ರಮಾಣದಲ್ಲೇ ಹಾಕಿದ್ದೀನಿ. ಸೊ 1 ಕಪ್ ಅಕ್ಕಿಗೆ 1 ಕಪ್ ಬೇಳೆಗಳನ್ನ ಹಾಕಬೇಕು. ಹಾಗಾಗಿ ಇಲ್ಲಿ ಹೆಸರು ಬೇಳೆ ಹಾಗೆ ತೊಗರಿಬೇಳೆ ಹಾಕಿದ್ದೀನಿ. ಸೊ ಕ್ಲೀನಾಗಿ ಇದನ್ನು ತೊಳೆದ್ಬಿಟ್ಟು ಇದನ್ನು ಒಂದು 3 ವಿಷಲ್ ಕ್ಲೀನಾಗಿ ಕುಕ್ ಮಾಡ್ಕೊಬೇಕು, ಕೂಗಿಸ್ಕೋಬೇಕು. ಸೊ ನೋಡಿ ಈ ಥರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸಾಲ್ಟ್ ಹಾಕಿ ಕ್ಲೀನಾಗಿ ಬೇಯಿಸಿ ಇಟ್ಟಿದ್ದೀನಿ. ಸೊ ನೋಡಿ ಇದಿಷ್ಟು ಈ ಥರ ಆದರೆ ಸಾಕಾಗುತ್ತೆ. ತುಂಬ ಪಚಡಿ ಆಗೋವಂಥದ್ದು ಏನಿರಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ಸೊ ಇದಕ್ಕೆ ಈಗ ಒಗ್ಗರಣೆನೇ ರೆಡಿ ಮಾಡಬೇಕು. ಸೊ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು, ಇದು ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ 2 ಈರುಳ್ಳಿ, ಅರ್ಧ ಎಸಳು ಬೆಳ್ಳುಳ್ಳಿ, ಹಾಗೆ ಇದಕ್ಕೆ ಸ್ವಲ್ಪ ಚಿಕ್ಕ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೇಗ ಬೇಯಲಿ ಅಂತ. ಸೊ ಈಗ ಇದಕ್ಕೆ ನೆಕ್ಸ್ಟ್ ಏನು ಆ್ಯಡ್ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಿಚಡಿ. ಇದರಲ್ಲಿ ಹೋಟೆಲ್ಗಳಲ್ಲಿ ತುಂಬ ಕಿಚಡಿಗಳನ್ನ ನಾವು ಟ್ರೈ ಮಾಡಿರ್ತೀವಿ. ಸೊ ಮನೇಲೇ ನಾವು ಒಂದ್ಸಲಿ ಟ್ರೈ ಮಾಡಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗುತ್ತೆ. ಇದು ಕೂಡ ಲಂಚ್ ಬಾಕ್ಸ್ ರೆಸಿಪಿ. ಇದು ಮಕ್ಕಳು ಕಟ್ಟಿದ್ರೆ ತುಂಬ ಈಸಿಯಾಗಿ ಖಾಲಿ ಮಾಡ್ತಾರೆ. ಇದರಲ್ಲಿ ತರಕಾರಿ ಅದು ಇದು ಎಲ್ಲ ತೆಗೆದಿಡಬೇಕು ಅನ್ನೋದು ಏನಿರಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ ಕೂಡ. ಈಗ ಇದಕ್ಕೆ ಒಂದು ಹಸಿಮೆಣ್ಸಿಕಾಯಿನ ಹಾಕಿದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬೋದು ಎಕ್ಸ್ಟ್ರಾ ಬೇಕಿದ್ರೆ. ಹಾಗೆ ಇಲ್ಲಿ ಒಂದು ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಸೊ ಒಂದು ದಪ್ಪದು ನಾಟಿ ಟೊಮೆಟೊ ಅಂದರೆ ಹುಳಿ ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಅದು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಅದು ಫುಲ್ಲು ಕ್ಲೀನಾಗಿ ಆ ಒಂದು ಎಣ್ಣೆಯಲ್ಲಿ ಅದು ಕ್ಲೀನಾಗಿ ಪಚಕ್ಕೆ ಹಾಕಬೇಕು. ಅಂದರೆ ಫುಲ್ಲು ಕ್ಲೀನಾಗಿ ಬೇಯಬೇಕು, ಅಲ್ಲಿವರೆಗೂ ನಾನು ಅದನ್ನು ಫ್ರೈ ಮಾಡ್ತಾಯಿರ್ತೀನಿ. ಇದಕ್ಕೂ ಕೂಡ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ. ಸೊ ಆಗ ಈ ಟೊಮೆಟೊ ಕೂಡ ಬೇಗ ಬೇಯುತ್ತೆ. ನೀವು ಪಾಲಕ್ ಕಿಚಡಿ ತಿಂದಿದ್ದೀರಾ? ಸೊ ಪಾಲಕ್ ಕಿಚಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಹೋಟೆಲ್ಗಳಲ್ಲಿ. ನೋಡಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಸೊ ಆ ಪಾಲಕ್ ಕಿಚಡಿ ಕೂಡ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಸೊ ಇದೆಲ್ಲ ಸುಮ್ಮನೆ ಟೇಸ್ಟಿಗಷ್ಟೇ. ನೋಡಿ ಈಗ 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ನಾವು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಬರುತ್ತಲ್ಲ, ಅದು 1 ಸ್ಪೂನ್ ಹಾಕಿದ್ದೀನಿ. ಇದನ್ನು ಕ್ಲೀನಾಗಿ ಈ ಥರ ಫ್ರೈ ಮಾಡ್ಕೊಬೇಕು, ಎಣ್ಣೆ ಬಿಡೋವರೆಗೂ. ಕ್ಲೀನಾಗಿ ಫ್ರೈ ಆದಾಗ ಆ ಒಂದು ನಾವು ಹಾಕಿರೋ ಪೌಡರ್ಗಳದ್ದು ಏನಾದರೂ ಹಸಿ ಸ್ಮೆಲ್ ಇದ್ದರೆ ಅದು ಕೂಡ ಹೋಗುತ್ತೆ. ಸೊ ಈಗ ಇದಕ್ಕೆ ಏನು ಆ್ಯಡ್ ಮಾಡಬೇಕಂತ ಹೇಳ್ತೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು, ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ಸೊ ಇದು ಸ್ವಲ್ಪ ಸಾಗು ಟೈಪ್ ಆಗುತ್ತೆ. ಸೊ ಸಾಗು ಟೈಪ್ ಆದರೆ ಅಲ್ಲಿಗೆ ಸಾಕಾಗುತ್ತೆ. ಇದು ಒಂದೆರಡು ಕುದೀಲಿ, ಅಂದರೆ ಮರಳಿ. ಅದಾದಮೇಲೆ ನೋಡಿ ಈಗ 1-2 ಕುದಿ ಬಂದಿದೆ. ಈಗ ನಾವು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇದು ಟೇಸ್ಟಿಗೆ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ನಾನೀಗಿಲ್ಲಿ ಕಾಯಿ ತುರಿನ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲ ರೆಡಿ ಆದಮೇಲೆ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.
ಸೊ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಈಗ ಆಲ್ರೆಡಿ ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ನೋಡಿ, ಈಗ ಇದಕ್ಕೆ ನಾನು ಅನ್ನ ಮತ್ತು ಬೇಳೆನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದೇ ಒಂದು ಕುದಿಸ್ಬೇಕು ಅಷ್ಟೇ, ಜಾಸ್ತಿ ಇಲ್ಲ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಗಾರ್ನಿಷಿಂಗಿಗೆ ಕರಿಬೇವು ಹಾಕ್ಬಿಟ್ಟು ಒಂಚೂರು ಸಾಲ್ಟ್ನ ಆ್ಯಡ್ ಮಾಡಬೇಕು. ಜಾಸ್ತಿ ಸಾಲ್ಟ್ನ ಆ್ಯಡ್ ಮಾಡಿಬಿಡಿ, ಸ್ವಲ್ಪ ಅಷ್ಟೇ ಆ್ಯಡ್ ಮಾಡಬೇಕು. ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ತಿರುಗಿಸಿದ್ರೆ ಒಂದು ಕುದಿ ಬಂದರೆ ಅಲ್ಲಿಗೆ ಏನು ಈ ಒಂದು ದಾಲ್ ಕಿಚಡಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ನಾನು ಖಾರ ಬುಂದಿ ಸೈಡ್ ಹಾಕಿದ್ದೀನಿ. ಬಟ್ ನಿಮ್ಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದು ತಿಂತ ಮಧ್ಯದಲ್ಲಿ ಈರುಳ್ಳಿ ಕ್ರಂಚಿನೆಸ್ ಇರುತ್ತೆ, ಹಾಗೆ ಬೆಳ್ಳುಳ್ಳಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಹೇಳಬೇಕಂದ್ರೆ ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈ ಮಕ್ಕಳಿಗೆ ಅನ್ನ ಸಾಂಬಾರು ತಿಂದು ಬೋರ್ ಆಗಿರೋರಿಗೆ ಈ ಥರ ಒಂದು ಮಾಡಿಕೊಟ್ರೆ ತುಂಬ ಈಸಿಯಾಗಿ ಟಿಫನ್ ಬಾಕ್ಸ್ನ ಖಾಲಿ ಮಾಡ್ತಾರೆ. ಹಾಗೆ ಇದರಲ್ಲಿ ತರಕಾರಿಗಳೇನು ಇಲ್ಲದೆ ಇರೋದ್ರಿಂದ ಈಸಿಯಾಗಿ ಟಿಫನ್ ಬಾಕ್ಸ್, ಲಂಚ್ ಬಾಕ್ಸ್ ಏನಿರುತ್ತೆ ಅದು ನಮಗೆ ಟೆನ್ಷನ್ನೇ ಇರಲ್ಲ, ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಸೊ ಅನ್ನ ಸಾಂಬಾರು ಕಟ್ಟಿದರೆ, ಅನ್ನ ಸಾಂಬಾರು ಅಂದರೆ ಈಗಿನ ಕಾಲದ ಮಕ್ಕಳು ಮೂಗು ಮುರಿಯೋದೇ ಜಾಸ್ತಿ. ಹಾಗಾಗಿ ಈ ಥರ ಒಂದು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ಖಾರ ಬುಂದಿನೋ ಇಲ್ಲ ಚಿಪ್ಸು ಸಮಥಿಂಗ್ ಚೊಚ್ಚನೋ ಏನಾದರೂ ಹಾಕಿದ್ರೆ ಫುಲ್ ಆರಾಮಾಗಿ ಖಾಲಿ ಮಾಡಿಕೊಂಡು ತೊಗೊಂಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ಕಿಚಡಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ನಮ್ಮ ಒಂದು ಚಾನಲಲ್ಲಿ ಬರೋವಂಥ ವೀಡಿಯೋಗಳು. ಸೊ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಇದು ನಾನೇ ಎಲ್ಲ ಟ್ರೈ ಮಾಡಿರೋದ್ರಿಂದ ನೀವು ಮಾಡಬೇಕಾದ್ರೆ ನನ್ನ ಪ್ರೊಸೀಜರ್ನ ನೀವು ಯೂಸ್ ಮಾಡಿದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಅನ್ನೋದಾಗಲ್ಲ. ಕರೆಕ್ಟಾಗಿ ನಾನು ಏನು ಮಾಡಿದ್ದೀನಿ ಅದೇ ಥರ ಬರುತ್ತೆ. ಕೆಲವ್ರು ಹಂಗಲ್ಲ, ಈ ವಿಡಿಯೋ ನೋಡ್ತಾರೆ, ಇನ್ನೊಂದು ಅವರ್ ಆದಮೇಲೆ ಮಾಡ್ತಾರೆ, ಅಷ್ಟೊತ್ತು ಕರ್ದ ಅಲ್ಲೇ ಮರ್ತ್ಬಿಟ್ಟಿರ್ತಾರೆ. ಸೊ ಆವಾಗ ತುಂಬ ಪ್ರಾಬ್ಲಮ್ಗಳಾಗುತ್ತೆ, ಕ್ಲೀನಾಗಿ ಬರಲ್ಲ. ಥ್ಯಾಂಕ್ ಯು ಸೋ ಮಚ್.